ಸೊ ಇದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ನಮ್ಮ ಪ್ರಾಂತ್ಯದ್ದು ಯಾವುದು ಯಗ್ನೂರು ಅನ್ನೋದು ಓರಿ ನಮ್ಮ ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು. ಇದು ನನಗೆ ಆಗ್ಲೇ ಹೇಳಿದೆ, ಇದು ದೇಶದ ಸಂಪತ್ತು ಅಂತ. ಇವತ್ತು ಯಾವತ್ತು ನಮ್ಮ ಹಳ್ಳಿಗಾರ ಹಸುಗಳು ಕಾಣೆ ಆಗ್ತವೆ ಅವತ್ತು ನಮ್ಮ ದೇಶ ನೆಲ ಕಚ್ಚುತ್ತೆ ಅಂತ ಗ್ಯಾರಂಟಿ, ಅದಂತೂ 100% ಸತ್ಯ. ಸೊ ನಾವು ಸಾಧ್ಯವಾದಷ್ಟು ಇದ್ರ ಮಹತ್ವ ತಿಳ್ಕೊಬೇಕು, ಯಾವ್ದಾದ್ರು ಹಸುಗಳ ಮಹತ್ವ. ನಾಟಿ ಹಸುಗಳಿಗಿರೋ ಶಕ್ತಿ ದೇಶದಲ್ಲಿ ಯಾವ ಪ್ರಾಣಿಗಳಿಗೂ ಇಲ್ಲ, ಅಷ್ಟು ಶಕ್ತಿ ಇದೆ ಇವಕ್ಕೆ. ಕೃಷಿ ಪದ್ಧತಿನಲ್ಲಿ ಮೊದಲನೇ ಸ್ಥಾನ ನಾಟಿ ಹಸುಗಳಿಗೆ. ಈಗ ನೀವು ಆಯುರ್ವೇದಕ್ಕೆ ಹೋಗಿ ತುಪ್ಪಕ್ಕೆ ಮೊದಲನೇ ಸ್ಥಾನ ಕೊಡ್ತಾರೆ ಆಯುರ್ವೇದದಲ್ಲಿ. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗ ತುಂಬಾ ಮನೆ ಮಾತಾಗಿದೆ ಯಗ್ನೂರ್ ಬ್ಲಡ್ ಲೈನ್ ಅಂತ. ಸೊ ಆ ಯಗ್ನೂರ್ ಓರಿಗೆ ಹುಟ್ಟಿರೋ ಅಂತ ಒಂದು ಮೂಲ ತಳಿ ಇಲ್ಲಿದೆ. ಬನ್ನಿ ಅದು ಯಾವ ಊರಲ್ಲಿದೆ, ಏನು ಎತ್ತ ಅಂತ ಪೂರ್ತಿ ಇನ್ಫಾರ್ಮೇಶನ್ ತಗೊಳೋಣ. ಮತ್ತು ಇದನ್ನ ಸಾಕೋದಕ್ಕೆ ಮತ್ತೆ ಪೋಷಿಸೋದಕ್ಕೆ ಒಬ್ರು ತುಂಬಾನೇ ಪಣ ತೊಡ್ತಾ ಇದಾರೆ. ಬನ್ನಿ ಅವ್ರ ಬಗ್ಗೆನೂ ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಯಾವ ತರ ಇದೆ ಈ ಯಗ್ನೂರ್ ತಳಿ, ಮತ್ತೆ ಅದಕ್ಕೆ ಹುಟ್ಟಿರೋ ಅಂತ ಮೂಲ ತಳಿ ಯಾವ ತರ ಇದೆ ಅಂತ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಅಂತ. ಕನಕಪುರ ತಾಲೂಕು ಹುಣಸನಹಳ್ಳಿ ಪೋಸ್ಟು, ಹುಣಸನ ಕೋಡಿಹಳ್ಳಿ ಗ್ರಾಮ. ಸೊ ನಾವು ಹಳ್ಳಿಕಾರ್ ಬ್ರೀಡ್ ಕನ್ಸರ್ವೇಷನ್ ಮಾಡ್ತಾ ಇದ್ದೀನಿ, ಜೊತೆಗೆ ನ್ಯಾಚುರಲ್ ಫಾರ್ಮಿಂಗು ಅಂದರೆ ನೈಸರ್ಗಿಕ ಕೃಷಿ, ಹಸುಗಳಿಂದ ಬಂದಂಥ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿಕೊಂಡು ನೈಸರ್ಗಿಕ ಕೃಷಿ ಮತ್ತು ಹಳ್ಳಿಕಾರ್ ಹಸುಗಳನ್ನ ಸಂರಕ್ಷಣೆ ಮಾಡುವಂಥ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಸರಿ ಸುಮಾರು ಒಂದು 7-8 ವರ್ಷಗಳಿಂದ ಕಂಟಿನ್ಯೂ ಆಗಿ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಸರ್ ನಿಮ್ದು ಇದೇ ಮೈನ್ ಉದ್ಯೋಗನ ಸರ್, ಅಥವಾ ನೀವು ಬೇರೆ ಏನೋ ಉದ್ಯೋಗ ತರ ಏನೋ ಮಾಡ್ತಾ ಇದ್ದೀರಾ? ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿರೋದು. ಸೊ ವರ್ಕ್ ಫ್ರಮ್ ಹೋಮು. ಸೂಪರ್ ಸರ್. ಸೊ ಜೊತೆಗೆ ನನಗೆ ಅದ್ರ ಜೊತೆಗೆ ಆಸಕ್ತಿ ಅಂತಂದ್ರೆ ಈಗ ಥ್ರೆಟ್ ಆಫ್ ಎಕ್ಸ್ಟಿಂಕ್ಟ್ ಅಂತ ಹೇಳ್ತಾರೆ. ಈಗೇನಾಗ್ತಿದೆ ಅಂದ್ರೆ ಹಳ್ಳಿಕಾರ್ ಹಸುಗಳು ಮುಂದಿನ ದಿನಗಳಲ್ಲಿ ಸಂಖ್ಯೆ ಕ್ಷೀಣ ಆಗಿ ನಾವು ಪುಸ್ತಕಗಳಲ್ಲಿ ಹುಡುಕುವಂಥ ಫೋಟೋಗಳನ್ನ ಹುಡುಕುವಂಥ ಕೆಲಸಗಳು ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಹೆಚ್ಚುತ್ತಿರೋ ಜನಸಂಖ್ಯೆ, ಲೇಬರ್ ಬವಣೆ, ಮೇವಿನ ಕೊರತೆ, ಕ್ಲೈಮೇಟ್ ಚೇಂಜು, ಇದೆಲ್ಲದರ ನಡುವೆ ಯಾರು ಕೂಡ ಆಸಕ್ತಿ ತೋರಿಸ್ತಿರೋದ ಕಾರಣ ಥ್ರೆಟ್ ಆಫ್ ಎಕ್ಸ್ಟಿಂಕ್ಟ್ ಅಂತ ನಾನು ಹೇಳ್ಬಲ್ಲೆ. ಅದಕ್ಕೆ ತುಂಬ ಜನ ಆಸಕ್ತಿ ಇಟ್ಕೊಂಡ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ಕೆಲವರು ಕಮರ್ಷಿಯಲ್ ಆಗಿ ನೋಡ್ತಾರೆ, ಕೆಲವರು ತುಂಬು ಪ್ರೀತಿಯಿಂದ, ತಾಯಿ ಪ್ರೀತಿಯಿಂದ ಅವನ ಸೇವೆ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬರಿಂದನೂ ಕೂಡ ಏನು ಆಸಕ್ತಿ ತೋರಿಸ್ತಿದ್ದಾರೆ ಅವರಿಂದ ತಳಿ ಸಂರಕ್ಷಣೆ ಆಗ್ತಿದೆ. ನನಗೆ ಸುಮಾರು 10-15 ವರ್ಷಗಳಿಂದ ನಮ್ಮ ತಾತ ಅವರು ಹಸುಗಳು ಸಾಕ್ತಾಯಿದ್ರು. ನನಗೂ ಕೂಡ ಆಸಕ್ತಿ ಇತ್ತು, ತುಂಬ ಹಸುಗಳು ಸಾಕಲೇಬೇಕು, ಅವನ್ನ ಉಳಿಸ್ಕೋಬೇಕು ಅನ್ನೋದು ನನಗೆ ಇತ್ತು. ಸೊ 7 ವರ್ಷದ ಕೆಳಗಡೆ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಣ, ಹಸುಗಳನ್ನ ಸಂರಕ್ಷಣೆ ಮಾಡೋಣ, ಹಳ್ಳಿಕಾರನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ಅದಾದ್ಮೇಲೆ ನಾನು ಬೆಂಗಳೂರಿನಲ್ಲಿ ಇರಬೇಕಾದ್ರೆ ದೊಡ್ಡ ಬಸ್ತಿ ಬಲರಾಮ ಓರಿ ಎಕ್ಸ್ಪೈರ್ ಆಯ್ತು ಮನೆ. ನಾನು ಕೆಂಗೇರಿಗೆ ಹೋಗಿ ಆ ಬಸ್ತಿ ಓರಿతో ಪಕ್ಕ ಕುತ್ಕೊಳ್ತಾ ಇದ್ದೆ ಕೆಲಸ ಮಾಡ್ಬೇಕಾದ್ರೆ ಅವಾಗ. ಸೊ ಆ ಕಡೆ ಜಾಗದಲ್ಲಿ ಏನಾಗ್ತಿದೆ ಅಂತಂದ್ರೆ ಕೆಂಗೇರಿ, ಮಂಚನಬಲೆ, ಮಾಗಡಿ ಸೈಡಲ್ಲಿ ದೊಡ್ಡ ಬಸ್ತಿ ಓರಿಗೆ ಹುಟ್ಟಿರ್ತಕ್ಕಂಥ ಕರುಗಳನ್ನ ಬ್ರೀಡಲ್ಲಿ ತುಂಬಾ ಆಸಕ್ತಿದಾರರು ಅದನ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಸೊ ಅದೇ ತರ ಯೂಟ್ಯೂಬಲ್ಲಿ ಸುಮಾರು ಒಂದು 6-7 ವರ್ಷದ ಕೆಳಗಡೆ ಒಂದು ವಿಡಿಯೋ ನೋಡಿದೆ. ಅದು ಬಂದು ಒಂದು ಹಳ್ಳಿಕಾರ್ ಸ್ಟಡ್ ಬುಲ್ಲು. ಅದು ಇಲ್ಲಿ ಕಾಡ್ಸಿನಹಳ್ಳಿ, ನಮ್ಮ ಕನಕಪುರ ತಾಲೂಕು ಕಾಡ್ಸಿನಹಳ್ಳಿನಲ್ಲಿ ಇತ್ತು. ಅದ್ರ ಓನರ್ ಬಂದು ದೀಪಕ್ ಅಂತ ಹೇಳ್ಬಿಟ್ಟು. ಆ ಓರಿ ತುಂಬಾ ಹಳ್ಳಿಕಾರ್ನಲ್ಲಿ ತುಂಬಾ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಹೋಲಿತು. ಸೊ ಅದ್ರದ್ದು ತುಂಬಾ ಈ ಬ್ರೀಡ್ ತುಂಬಾ ಚೆನ್ನಾಗಿದೆ, ನಮ್ಮ ತಾಲೂಕಲ್ಲಿ ಇದೆಯಲ್ಲ ಅಂತ ಖುಷಿಪಟ್ಟು ಬೆಂಗಳೂರಿನಿಂದ ಓರಿ ನೋಡೋಣ ಅಂತ ಬಂದೆ 7 ವರ್ಷದ ಕೆಳಗಡೆ. ಆಮೇಲೆ ಆ ಓರಿ ಯಾವ ಉಗಮ, ಇಲ್ಲಿ ಯಾವುದು ಹುಟ್ಟು, ಯಾವ ಕಡೆಯಿಂದ ಬಂತು ಅಂತ ಯೋಚನೆ ಮಾಡಿದೆ. ಸರಿ ಆ ಓರಿನ ಡೀಟೇಲ್ಸ್ ಕೇಳಿದಾಗ ಆ ಓರಿ ಯಗ್ನೂರು ಹಳೆ ಓರಿಗೆ ಹುಟ್ಟಿದೆ ಅಂತ ಹೇಳ್ಬಿಟ್ಟು, ಯಗ್ನೂರು ಓರಿಗೆ ಹುಟ್ಟಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡೆ. ಆಮೇಲೆ ಯಗ್ನೂರ್ಗೆ ಹೋದೆ 7 ವರ್ಷದ ಕೆಳಗಡೆ. ಅಲ್ಲಿರ್ತಕ್ಕಂಥ ಓರಿ ಕಟ್ಟಿರ್ತಕ್ಕಂಥವ್ರನ್ನೆಲ್ಲ ಕೇಳಿದೆ, ವಿಚಾರಿಸ್ದೆ. ಅದೇ ಯಗ್ನೂರು ಓರಿಗೆ ಹುಟ್ಟಿರ್ತಕ್ಕಂಥ ಕೆಲವೊಂದು ಓರಿಗಳು ಇಲ್ಲಿ ಸಾಲ್ಬನಿನಲ್ಲಿತ್ತು. ಅದನ್ನ ಬ್ಲಾಕ್ ಡೈಮಂಡ್ ಅಂತ ಕರಿತಾ ಇದ್ರು. ಸಾಲ್ಬನಿ, ಬ್ಲಾಕ್ ಡೈಮಂಡು, ಕಾಡ್ಸಿನಹಳ್ಳಿದೊಂದು ಓರಿ, ಎರಡು ಕೂಡ ಯಗ್ನೂರು ಓರಿಗೆ ಹುಟ್ಟಿರ್ತಕ್ಕಂಥ 2 ಓರಿಗಳು. ನಮ್ಮ ಇವಾಗ ಬಸ್ತಿ ಓರಿನ ಆ ಕಡೆ ಏರಿಯಾದಲ್ಲಿ ತುಂಬಾ ಆಸಕ್ತಿದಾರರು ಅದರದ್ದು ಬ್ರೀಡ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಇವೆರಡು ತುಂಬಾ ಉತ್ತಮವಾದಂಥ ಓರಿಗಳು. ಯಾವುದು ಸಾಲ್ಬನಿ ಬ್ಲಾಕ್ ಡೈಮಂಡ್ ಮತ್ತೆ ಕಾಡ್ಸಿನಹಳ್ಳಿ ಹಳ್ಳಿಕಾರ್ ಏನು ಸ್ಟಡ್ ಬುಲ್ ಹೇಳಿದೆ, 2 ಉತ್ತಮ ಓರಿಗಳು. ಈ ಕಾಡ್ಸಿನಹಳ್ಳಿದಂತೂ ಕ್ಯಾರೆಕ್ಟರ್ ತುಂಬಾ ಫಾಸ್ಟ್ ಆಗಿತ್ತು.
ಇಷ್ಟು ಚೆನ್ನಾಗಿರೋ ಹಳ್ಳಿಕಾರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದ್ರದ್ದು ಒಂದು ಬ್ಲಡ್ ಲೈನ್ ಉಳಿಸ್ಕೋಬೇಕು ಅಂದ್ಬಿಟ್ಟು ಅದು ಹುಟ್ಟಿರ್ತಕ್ಕಂಥ ಹೆಣ್ಣು ಕರುಗಳನ್ನ ಪತ್ತೆ ಹಚ್ಚಿದೆ. ಒಂದೇ ಒಂದು ಕರು ಕೊನೆಯಲ್ಲಿ ಅದು ಬದುಕಿದ್ದೆ 1 ವರ್ಷ ಕ್ರಾಸಿಂಗ್ ಅಲ್ಲಿ ಅಂತ ಅನ್ಸುತ್ತೆ ನನಗೆ. ಅದು ಕಾಡ್ಶಿನಹಳ್ಳಿದು ನುಣ್ಣೂರು ಕೊಟ್ಟಿರಂತೆ, ಅಲ್ಲಿ ಇನ್ಫೆಕ್ಷನ್ ಆಗಿ ಸತ್ತೋಗ್ಬಿಡ್ತದು. ಅದ್ರದ್ದು ಬೆನ್ನತ್ತಿ ದೀಪೋರ್ ಹೆಲ್ಪ್ ತಗೊಂಡು ಸಾತ್ನೂರಲ್ಲಿ ಹೋಗಿತ್ತು ಕಾಡ್ಶಿನಹಳ್ಳಿನ ಒಂದು ಕರು. ಆ ಕರುನ ಹಿಡ್ಕೊಂಡ್ಬಂದೆ, ಅವಳ ಹೆಸರು ಯಶೋಧ ಅಂತ. ಅಲ್ಲಿ ಕಟ್ಟಾಕಿದ್ದೀನಿ, ನಮ್ಮ ತಾತವ್ರ ಜಮೀನ್ ಕಡೆ ಕಟ್ಟಾಕಿದ್ದೀನಿ. ಅವಿಲ್ಲ ಇಲ್ಲಿ, ಅಲ್ಲಿದ್ದಾವೆ. ಅವಳನ್ನ ತಗೊಂಬಂದೆ. ಅದಾದ್ಮೇಲೆ ಕ್ರಮೇಣ ಯೋಚನೆ ಮಾಡಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ದನ ಕರುಗಳು ದೇಶದ ಸಂಪತ್ತು. ಹೌದು. ರೈತ ದೇಶದ ಆಸ್ತಿ. ದೇಶದ ಸಂಪತ್ತು ಕಾಣೆ ಆಗ್ತಿದೆ, ರೈತನು ಸತ್ತೋಗ್ತಿದ್ದಾನೆ. ಸೊ ಇವೆರಡೂ ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮ ಕನಕಪುರ ತಾಲೂಕಲ್ಲಿ ಎಸ್ಪೆಷಲಿ ನಮ್ಮ ಉಯ್ಯಂಬಳ್ಳಿ ಹೋಬಳಿ, ಕೋಡಿಹಳ್ಳಿ ಹೋಬಳಿನಲ್ಲಿ ಹಳ್ಳಿ ಕರಸ್ಗಳು ಜಾಸ್ತಿ. ತುಂಬು ದೊಡ್ಡ ಎತ್ತು ಕಟ್ಟೋರೆಲ್ಲ ಒಳ್ಳೊಳ್ಳೆ ಕರುಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗೋದು ಈ 2 ಹೋಬಳಿಗಳಿಂದಾನೆ ಅತಿ ಹೆಚ್ಚು ನನ್ನ ಯೋಚನೆ ಪ್ರಕಾರ. ಅದ್ ಬಿಟ್ರೆ ಮಾಗಡಿ, ರಾಮನಗರ, ಈ ಮಾಗಡಿ, ರಾಮನಗರ, ಕನಕಪುರ ಈ 3 ಕೂಡ ಹಳ್ಳಿ ಕರಲ್ಲಿ ವೈಶಿಷ್ಟ್ಯತೆಯಿಂದ ಉಳ್ಳಂತ ಡಿಸ್ಟ್ರಿಕ್ಟ್ ತಾಲೂಕುಗಳು. ಸೊ ನಾನೇನ್ ಮಾಡಿದೆ, ಈ ಕಾಡ್ಶಿನಹಳ್ಳಿದು ಮತ್ತೆ ಸಾಲ್ಬನಿ ಬ್ಲಡ್ ಲೈನು ಈ ಕಡೆ ನಮ್ಮ ಸ್ಥಳೀಯದು ಅದವು ಯಾರು ಅಷ್ಟೊಂದು ಗಮನ ಕೊಟ್ಟು ಉಳಿಸ್ತಾ ಇರಲಿಲ್ಲ ಇವನ್ನ. ಇವಕ್ಕೆ ಗೊತ್ತು, ಇವ್ನು ಉಳಿಸ್ಕೋಬೇಕು ಕ್ಯಾರೆಕ್ಟರ್ಸ್ ಇದೆ ಅಂತ ಗೊತ್ತಾಗ್ತಿಲ್ಲ. ಏನು ಬಿಳಿ ಬಣ್ಣದು ಉದಾಪನ್ನ ಇರೋದು ಯೋಚನೆ ಮಾಡ್ತಾ ಇದ್ದೆ. ಹೌದು. ಸೊ ನಾನೇನ್ ಮಾಡಿದೆ, ಅದು ಕಾಡ್ಶಿನಹಳ್ಳಿ ತುಂಬಾ ಕ್ಯಾರೆಕ್ಟರ್ ಇತ್ತು, ಅದ್ರದ್ದು ಬೆನ್ನತ್ತದೆ. ನಾನು ಅದ್ರದ್ದು ತಂದೆ ಹುಡುಕಿದ್ನಲ್ಲ ಮೂಲ, ಈಗ ಅದ್ರ ತಂಗಿನೇ ತಂಗಿ ಹಾಕಂದ್ರೆ ನಾವು ರೂಟ್ ಎತ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಗ್ನೂರವರೆಗೆ ಹುಟ್ಟಿರ್ತಕ್ಕಂಥ ಹಸುಗಳನ್ನೇ ಕಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರಮ ಪಟ್ಟೆ. ಅಲ್ಲಿ ಮೇಯ್ತಾರ ಹಸು ಅದ್ರಲ್ಲಿ ಇದೆಯಲ್ಲ ಬಸ್ವಿ, 1 ನಿಮಿಷ ಅಲ್ಲೇ ಹೋಗ್ಬಿಡೋಣ ಸರ್ ಅದ್ರ ಹತ್ರ. ಯಗ್ನೂರು ಹಳೆ ಊರಿಗೆ ಹುಟ್ಟಿರ್ತಕ್ಕಂಥ ಹಸು ಇದು. ಏನ್ ಕಾಡ್ಶಿನಹಳ್ಳಿ ದೀಪು ಊರಿ ಅಂತ ಹೇಳಿದ್ರಲ್ಲ, ಹೌದು. ಆಕ್ಚುಲಿ ಯಗ್ನೂರ್ ಊರಿ 7 ವರ್ಷ 8 ವರ್ಷ ಯಗ್ನೂರಲ್ಲಿ ಇದ್ದು, ಇಲ್ಲಿ ಬೇವನ್ ಮರದೊಡ್ಡಿ ಅಂತ ಇದೆ, ಬೇವನ್ ಮರದೊಡ್ಡಿ ಹಿರೇಗೂಡನ ದೊಡ್ಡಿ ಅಂತ, ಶಂಬಣ್ಣ ಅಂತ, ಓರಿ ಶಂಬಣ್ಣ ಅಂತ ಇದಾರೆ. ಅವರು ಆ ಓರಿನ ತಗೊಂಡ್ಬಂದಿದ್ರು. ಆ ಓರಿ ತಗೊಬಂದು ಇಲ್ಲಿ ಕ್ರಾಸಿಂಗ್ ಮಾಡಿದ್ರಲ್ಲ, ಅಲ್ಲಿ ಕಾಡ್ಶಿನಹಳ್ಳಿ ಓರಿ ಮತ್ತೆ ಈ ಹಸು, ಇನ್ನೊಂದು ರೋಹಿಣಿ ಅಂತ ಇದ್ದಾಳೆ ನನ್ನ ಹತ್ರ, ಅಲ್ಲಿ ಮನೆ ಹತ್ರ ಇದೆ. ಇವು 3 ಕೂಡ ಒಂದೇ ಹಳ್ಳಿನಲ್ಲಿ ಒಂದೇ ಊರಿಗೆ ಹುಟ್ಟಿದ್ದು ಅಂತಕ್ಕಂಥ ಬ್ರೀಡು, ಇದು ತಳಿ ಮಕ್ಳುಗಳು. ಸೊ ಇದು 2 ವರ್ಷ ಲಂಬಾಣಿ ತಂಡದಲ್ಲಿ ಇತ್ತು. ಫಾಲೋ ಮಾಡಿ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಬೆಗ್ ಮಾಡಿ ತಗೊಂಡೆ, ಇದನ್ನ ಉಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಇದು ಒಂದು ಕರು ಹಾಕಿತ್ತು, ಓರ್ ಕರು ತುಂಬಾ ಚೆನ್ನಾಗಿ ಹಾಕಿತ್ತು. ಬಟ್ ನೆಕ್ಲಿಂಗ್ ಟೆಂಡನ್ ಇಂದ ಅದು ಅಲ್ಲಿದೆ. ಸೊ ಈ ಸತಿ ತುಂಬಾ ಆಗಿದೆ ಫಲ. ಈಗ 9 ತಿಂಗಳು ಹತ್ರ ನಿಯರ್ ಬೈ, ಇನ್ನೊಂದು 1 ಮಂತ್ ಅಲ್ಲಿ ಕರು ಹಾಕತ್ತಿದ್ದು. ಇದು ತುಂಬಾ ಒಳ್ಳೆ ತಳಿ ಹಳ್ಳಿ ಕಾರ್ನಲ್ಲಿ. ಸರ್ ನೀವು ಇದು ಒಳ್ಳೆ ತಳಿ ಅಂತ ಈಗ ಓಕೆ ನನಗೆ ಗೊತ್ತಿರಲ್ಲ, ತುಂಬಾ ಜನ ಈ ವಿಡಿಯೋ ನೋಡೋರ್ಗು ಗೊತ್ತಿಲ್ಲ ಒಳ್ಳೆ ತಳಿ ಅಂತ ಹೇಗೆ ಸರ್? ಯಾಕಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಸರ್, ಎಲ್ಲೋ ಒಂದ್ ಕಡೆ ನೀವ್ ಹೇಳಿದ್ರಲ್ಲ ಹಿಂಗೆ ಲಂಬಾಣಿಗಳು ಅಲ್ಲಿ ಇಲ್ಲಿ ಹಿಡ್ಕೊಂಡ್ ಬರ್ತಾರ, ಇಲ್ಲಿ ಬಂದು 2 ಲಕ್ಷ 3 ಲಕ್ಷ ಸುಮ್ನೆ ಇದೊಂದು ಒಂಥರ ಏನೋ ಹಳ್ಳಿ ಕಾರ್ ಉಳಿಸ್ತೀವಿ ಅನ್ಬಿಟ್ಟು ಒಂಥರ ಬೇರೆ ತರ ಆಗೋಗಿದೆ. ಆಕ್ಚುಲಿ ಈಗ ನೋಡಿ, ನಾನು ಹೇಳ್ದೆ ಕೋಡಿಹಳ್ಳಿ ಮತ್ತೆ ಉಯ್ಯಂಬಳ್ಳಿನಲ್ಲಿ ಕರುಗಳನ್ನ ಎಕ್ಕಿ ತಕೊಂಡು, ಇಲ್ಲೆಲ್ಲ ರೈತ ಹತ್ರ 20,000 30,000 ರೂಪಾಯಿ ಕರುಗಳು ತಗೋತಾರೆ. ಅಲ್ಲೋದ್ರೆ 5 ಲಕ್ಷ 10 ಲಕ್ಷ ಹೇಳ್ತಾರೆ. ರೈತ ಸಾಕ್ತವನ್ಗೆ ಏನು ಸಿಗ್ತಾ ಇಲ್ಲ ಇಲ್ಲಿ. ಕಮರ್ಷಿಯಲ್ ಅವ್ರಿಗೆ ಜಾಸ್ತಿ ಸಿಗ್ತಾ ಇರೋದು. ಈಗ ಈ ಹಳ್ಳಿ ಕಾರ್ ಹೆಸರು ಹೇಳ್ಕೊಂಡು ಕಮರ್ಷಿಯಲ್ ಯಾವ ತರ ಆಗ್ಬಿಟ್ಟಿದ್ದಾರೆ ಅಂದ್ರೆ, ವ್ಯಾಪಾರ ದೃಷ್ಟಿನಲ್ಲಿ ಅವ್ರ ಹೆಸರುಗಳನ್ನ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಹೊರತು ತಳಿ ಸಂರಕ್ಷಣೆ ಮಾಡ್ತಿಲ್ಲ. ಖಂಡಿತ ಓರಿಗಳಿಗೆ ಕಿತ್ತಾಡ್ಕೋತಾ ಇದಾರೆ, ಅಥವಾ ಹಳ್ಳಿಕರು ಒಡೆಯ ನಾನಾಗ್ಬೇಕು ನೀನಾಗ್ಬೇಕು ಅಂತ ಕಿತ್ತಾಡ್ತಾ ಇದಾರೆ ಹೊರತು ಆಕ್ಚುಲಿ ನೋಡಿ ಅವರು ಒಡೆಯ ಅನ್ನೋ ಬಿರುದಿಗೆ ಕಿತ್ತಾಡ್ಕೊಂಡ್ರು. ಇದು ದೇಶಕ್ಕೆ ಒಡೆಯ, ಹಳ್ಳಿಕರ ಹಸು ದೇಶಕ್ಕೆ ಒಡೆಯ. ಇದೇ ದೇಶಕ್ಕೆ ಒಡೆಯ ಆದ್ಮೇಲೆ ಇದ್ ಯಾರು ಒಡೆಯ ಆಗಕ್ಕಾಗತ್ತೆ ಹೇಳಿ? ಯಾರು ಒಡೆಯಕ್ಕೆ ಸಾಧ್ಯ ಇಲ್ಲ. ಇದೇ ನಮ್ಗೆ ಒಡೆಯ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಕಮರ್ಷಿಯಲ್ ನೋಡಿದ್ರೆ ತಳಿ ಸಂರಕ್ಷಣೆ ಮಾಡಕ್ ಆಗಲ್ಲ, ಆಯ್ತಾ? ತುಂಬಾ ಪ್ರೀತಿಯಿಂದ ತಳಿ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವು ಅದು ಕಷ್ಟ ಆಗ್ಲಿ ಸುಖ ಆಗ್ಲಿ ನೋವಾಗ್ಲಿ ದುಃಖ ಆಗ್ಲಿ ಅವನ್ನ ನಾವು ಕಾಪಾಡ್ಲೇಬೇಕು ಅಂತ ನಾವು ಅದಕ್ಕೆ ಪ್ರಾಣ ತೆತ್ತು ಕಾಪಾಡ್ಬೇಕು. ಆಗ ತಳಿ ಸಂರಕ್ಷಣೆ ಮಾಡಕ್ ಆಗುತ್ತೆ. ತಳಿ ಕೆಲವರು ಇವಾಗ ಬ್ರೀಡರ್ಗಳು ಏನ್ ಮಾಡ್ತಾರೆ ಗೊತ್ತಾ, ಒಂದ್ ಕರು ಆಗ್ತಾ 1 ಲಕ್ಷ ಬರುತ್ತೆ ಆ ಯೋಚನೆ ನೋಡ್ತಿರ್ತಾರೆ. ಇದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ನಮ್ಮ ಪ್ರಾಂತ್ಯದ್ದು ಯಾವುದು ಯಗ್ನೂರು ಅನ್ನೋದು ಓರಿ ನಮ್ಮ ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು. ತುಂಬಾ ಉದ್ದಾಪನ್ನ ಓರಿಗಳು ಮೇಲ್ಗಡೆಯವರು ಆಸಕ್ತಿದಾರರು ಅಲ್ಲಿರೋರು ಉಳಿಸ್ಕೊತಿದ್ದಾರೆ. ಬಟ್ ಇದ್ರ ಬಗ್ಗೆ ಗಮನ ಕೊಟ್ಟಿರ್ಲಿಲ್ಲ. ಇದು ತುಂಬಾ ಒಳ್ಳೆ ತಳಿ, ಹಳೇದು. ಇದ್ರ ತಂದೆ ತುಂಬಾ ಕ್ಯಾರೆಕ್ಟರಿಸ್ಟಿಕ್ಸ್ ಉಳ್ಳಂತ ಹಳ್ಳಿ ಕಾರಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಬರುತ್ತಲ್ವಾ, ಅದ್ರಲ್ಲಿ 100% ಕ್ಯಾರೆಕ್ಟರಿಸ್ಟಿಕ್ ಎತ್ಕೊಂಡಿರಲ್ಲ. ಕೆಲವೊಂದು ಒಂದ್ ತಳಿಯಿಂದ ಒಂದು ಏನ್ ಹೇಳ್ತಾರೆ, ಒಂದು ತಲೆಯಿಂದ ಇನ್ನೊಂದು ತಲೆಗೆ ಕಡಿಮೆ ಆಗ್ತಾ ಹೋಗುತ್ತೆ ಕ್ಯಾರೆಕ್ಟರಿಸ್ಟಿಕ್. ಇದು ಫಸ್ಟ್ನೇ ಜನರೇಷನ್ ಆಫ್ ಯಗ್ನೂರ್ ತಳಿ ಎಂದಿದು. ಇದ್ರಲ್ಲಿ ಏನೇನಂತ ಕ್ಯಾರೆಕ್ಟರ್ಸ್ ಇದೆ ಸರ್? ಸರ್ ಇದು ಚರ್ಮ ಬಂದು ತುಂಬಾ ತೆಳುವಾಗಿರ್ತದೆ ಹಳ್ಳಿ ಕಾರಲ್ಲಿ, ಆಯ್ತಾ? ಒಂದು ಬಾಲ ನೋಡಿ, ಈ ಬಾಲ ತುಂಬಾ ಸಣ್ಣ ಬರುತ್ತೆ, ಹೌದು ಆಯ್ತಾ? ಒಂದು ಎರಡನೇದ್ ಬಂದು ಹಳ್ಳಿ ಕಾರಲ್ಲಿ ಮೂಳೆಗಳು ಯಾವ್ದು ಸಣ್ಣನೆ ಬರೋದು, ದಪ್ಪ ಬರಲ್ಲ ಮೂಳೆ. ನಿಮ್ಗೆ ಕೆಲವರು ದಪ್ಪ ಮೂಳೆ ಆಸಕ್ತಿದಾರರು ಇರ್ತಾರೆ, ಕೆಲ್ಸಕ್ಕೆ ದಷ್ಟಪುಷ್ಟವಾಗಿರ್ತವೆ ಅಂತ ಹೇಳ್ತಾರೆ. ಬಟ್ ಇವು ಚುರುಕು, ಕೆಲ್ಸದಲ್ಲಿ ತುಂಬಾ ತೀಕ್ಷ್ಣತೆಯಿಂದ ಇರ್ತವೆ, ಆಯ್ತಾ?
ಆಮೇಲೆ ಬಾಡಿ ರೆಸಿಸ್ಟೆನ್ಸ್ ಜಾಸ್ತಿ, ಇವಕ್ಕೆ ರೋಗ ಲಕ್ಷಣಗಳು ಕಡಿಮೆ. ಸೊ ಈಗ ಸ್ವಲ್ಪ ಏನೋ ಇವಕ್ಕೆ ರೋಗಗಳು ತುತ್ತಾಗೋದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ಹೇಳ್ತೀನಿ ಮೆಡಿಸಿನ್ ಅಲ್ಲಿ ಯಾವ ತರ ಅಂತ. ಅದ್ ಬಿಟ್ರೆ ಕತ್ತಲ್ಲಿ ಸಣ್ಣ ಕತ್ತು ನೀಳವಾಗಿರ್ತದೆ, ಸಣ್ಣ ಕತ್ತು. ಈ ತರ ಗಂಗೆದೊಲೆಲ್ಲ ಬರಲ್ಲ ಹಳ್ಳಿ ಕರಲ್ಲಿ. ಅಮೃತ್ ಮಹಲ್ ಇದ್ದಷ್ಟು ಗಂಗೆದೊಲ್ ಬರಲ್ಲ ಇಲ್ಲಿ. ಆಯ್ತಾ. ಕೊಂಬು ಮತ್ತೆ ಸಣ್ಣಾಗಿರ್ತದೆ, ಕಿವಿಗಳು ಸಣ್ಣ ಇರ್ತದೆ, ಕಿವಿ ಒಳಗಡೆ ಹಳದಿ ಕಲರ್ ಇರುತ್ತೆ. ಏನು ಮಾಡಲ್ಲ ಅದು, ಅದೇನು ಮಾಡಲ್ಲ. ಕಿವಿ ಒಳಗಡೆ ಹಳದಿ ಕಲರ್ ಇರುತ್ತೆ. ಇದು ಹಣೆ ಚಿಕ್ಕದಾಗಿರುತ್ತೆ, ಮೂತಿ ನೀಳವಾಗಿರುತ್ತೆ ಉದ್ದಾಗೆ. ಆಯ್ತಾ. ಬೆನ್ನು ಒಂದ್ ಸ್ಟ್ರೈಟ್ ಆಗಿರುತ್ತೆ ಬೆನ್ನು. ಮತ್ತೆ ಕೀಲು ಕಾಲು ನೋಡಕ್ಕೆ ಒಂಥರ ಜಿಂಕೆ ತರ ಕಾಣಿಸ್ತಿರುತ್ತೆ ನಿಮ್ಗೆ. ಹೌದು. ಎಲ್ಲಾದ್ರಲ್ಲೂ ಚುರುಕು ಮತ್ತೆ ತೀಕ್ಷ್ಣತೆ. ಕಣ್ಣುಗಳು ಅಷ್ಟೇನೆ ಭಾರಿ ತೀಕ್ಷ್ಣಾಗಿರ್ತವೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಓರಿಗಳಲ್ಲಿ ಗಮನಿಸಿದಾಗ ಹಳ್ಳಿಕರಲ್ಲಿ ನಾಗರಾವಿನ ಸೌಂಡ್ ತರ ಬುಸ್ಸೋ ಅಂತ ಇರ್ತವೆ. ಹೌದು. ಸೊ ಅದು ಹಳ್ಳಿಕರಲ್ಲಿ ತುಂಬಾ ಕ್ಯಾರೆಕ್ಟರ್ ಅದು. ಆತರ ಬುಸ್ ಅನ್ನೋದು ಇದೆಯಲ್ಲ, ಅದು ಈ ತರ ಕ್ಯಾರೆಕ್ಟರ್ಸ್ ಗಳನ್ನ ಗಮನಿಸಿದಾಗ ಇದು ಹಳ್ಳಿಕರಲ್ಲಿ ತುಂಬಾ ಶ್ರೇಷ್ಠವಾದಂತ ತಳಿ ಇದು. ಇದು ಫಸ್ಟ್ ಜನರೇಷನ್ ಆಫ್ ಎಗ್ನೂರು ಓರಿ ಇದು. ಯಾಕಂದ್ರೆ ನಾನು ರೀಸೆಂಟ್ ಆಗಿ ವಿಸಿ ಫಾರ್ಮ್ ಅಲ್ಲಿ ಒಂದು ಎಗ್ನೂರ್ ತಳಿದು ಒಂದು ಓರಿ ಇಟ್ಕೊಂಡಿದ್ದಾರೆ. ಕಿಂಗ್ ಅರ್ಜುನ ಅಂತ ಹೆಸರು ಕೊಟ್ಕೊಂಡಿದ್ದಾರೆ ಅವರು. ಸೊ ಅದರದ್ದು ರೀಸೆಂಟ್ ಆಗಿ ಎರಡನೇ ಜನರೇಷನ್, ಮೂರನೇ ಜನರೇಷನ್ ಇರ್ತವೆ. ಇದು ಫಸ್ಟ್ ಜನರೇಷನ್ ಆಫ್ ಎಗ್ನೂರ್ ನಿಮ್ಗೆ ಸಿಗೋದು. ಇದ್ರ ಅಣ್ಣ ಬಂದು ಸಾಲ್ಬನಿ ಬ್ಲಾಕ್ ಡೈಮಂಡ್ ಹೇಳಿದ್ನಲ್ಲ, ಅದ್ರ ಮಗಳು ನೋಡಿದು. ಇದ್ರ ಅಣ್ಣನ ಮಗಳದು. ಇದೆಲ್ಲ ಎಗ್ನೂರ್ ಬಿತ್ತನೆ ಇದು. ಇದು ಮೊನ್ನೆ ರೀಸೆಂಟ್ ಆಗಿ ಇಲ್ಲಿ ನಮ್ ಪಕ್ಕದಲ್ಲಿ ಇತ್ತು. ತುಂಬಾ ದಿವಸಗಳಿಂದ ಅವ್ರನ್ನ ಕಾಡಿ ಬಿಡಿ ತಗೊಂಡೆ ಅದನ್ನ. ಆಯ್ತಾ. ಸಾಲ್ಬನಿ ಬ್ಲಾಕ್ ಡೈಮಂಡ್ ಎಗ್ನೂರು ಊರಿದು ಹೇಳಿದ್ನಲ್ಲ, ಎಗ್ನೂರು ಊರಿ ಅಂತ. ಸಾಲ್ಬನಿ ಬ್ಲಾಕ್ ಡೈಮಂಡ್ ಅಂತ ಹೇಳಿದ್ನಲ್ಲ, ಅದ್ರ ತಂಗಿ ಮಗಳು ನೋಡಿದು. ಇದು ದುಶಾಲಾ ಅಂತ ಇದ್ರ ಹೆಸರು. ಎಲ್ಲಾದ್ರದ್ದು ವಂಶ ಇಲ್ಲಿದೆ. ಯಾಕೆ ಅಂತ ನಾನು ಆಗ್ಲೇ ಮೊದ್ಲೇ ಹೇಳಿದೀನಿ. ಈಗ ನಮ್ಮ ಸ್ಥಳೀಯಲ್ಲಿ ಇರ್ತಕ್ಕಂತ ಒಳ್ಳೆ ಓರಿಗಳನ್ನ ಏನಿದು ಯಾವ್ದು ಸಾಲ್ಬನಿ ಬ್ಲಾಕ್ ಡೈಮಂಡ್ ಮತ್ತೆ ಕಾಡ್ಸಿನಳ್ಳಿದು, ಇದು ಎಗ್ನೂರು ಮೂಲ. ನನಗೆ ಈ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಓರಿ ತಳಿಗಳನ್ನ ಉಳಿಸ್ಬೇಕು ಅಂತ ಆಸಕ್ತಿ ಇತ್ತು ನನಗೆ. ಸೊ ಇದನ್ನ ನಾನು ಕಾಪಾಡ್ಕೊ ಬರೋಣ ಅಂತ ಗಮನ ಕೊಟ್ಟೆ. ಯಾಕಂದ್ರೆ ಬೇರೆ ಊರಿಗಳ ಕಂಪ್ಯಾರಿಟಿವ್ ಮಾಡಿದಾಗ ಎಗ್ನೂರು ಊರಿ ಹಳ್ಳಿಕರ್ ಕ್ಯಾರೆಕ್ಟರಿಸ್ಟಿಕ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಗಮನಿಸ್ತಾ ಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಹೌದು ಸರ್. ಈಗ ಯಾಕಂದ್ರೆ ತುಂಬಾ ಜನ ಕಮರ್ಷಿಯಲ್ ಹೋಗ್ತಾ ಇದ್ರೆ, ನಿಮ್ಗೆ ಯಾಕೆ ಸರ್ ಈ ತರ ಮಾಡ್ಬೇಕು ಅನ್ಸ್ತು? ನೀವು ಕಮರ್ಷಿಯಲ್ ಹೋಗ್ಬೋದಿತ್ತಲ್ಲ, ತಗೊಂಡ್ಬಂದಿ ಮಾರಿ. ಜಸ್ಟ್ ನಾನು ಏನಕ್ಕೆ ಕೇಳ್ತಾ ಇದ್ರೆ, ಈ ತರ ಪ್ರಶ್ನೆಗಳು ನೋಡೋರ್ ತಲೆಯಲ್ಲಿ ಬರುತ್ತೆ ಸರ್. ಆಕ್ಚುಲಿ ನೋಡಿ, ಇವತ್ತು ದೇಶದಲ್ಲಿ ನಮ್ಮ ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ ಪದ್ಧತಿ ಏನಿತ್ತು, ಅದು ನೆಲ ಕಚ್ತಾ ಇರದೆ ಈ ಹಸುಗಳ ಸಂಖ್ಯೆ ಕ್ಷೀಣ ಆಗಿರೋದ್ರಿಂದ. ಹೌದು, ಖಂಡಿತ. ನೈಸರ್ಗಿಕ ಕೃಷಿಗೆ ಮೂಲ ಏನು ಬೇಕಾಗಿರೋದು ಅಂತಂದ್ರೆ ನಮ್ಮ ಹಳ್ಳಿಕರ ಹಸುಗಳು. ಹೌದು. ಆಯ್ತಾ. ಯಾಕೆ ಅಂತಂದ್ರೆ ಇವತ್ತೇನಾಗ್ತಿದೆ ಅಂತಂದ್ರೆ ಈ NH3 ಅಮೋನಿಯಾ, ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ ಪೆಸ್ಟಿಸೈಡ್ಸು ಇವು ಬಂದಿದ್ದಾವೆ. ಇದ್ರ ಬದಲಾಗೆ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿ ನೈಸರ್ಗಿಕ ಕೃಷಿ ಮಾಡುವಂತ ಪದ್ಧತಿಗಳನ್ನ ಇವಾಗ ಎಲ್ಲ ಮರ್ತ್ಕೊಂಡಿದ್ದಾರೆ. ಒಂದು. ಎರಡನೇದು ಹೇಳ್ಬೇಕು ಅಂದ್ರೆ, ಹಸುಗಳಲ್ಲಿ ಬೇಡದೇ ಇರತಕ್ಕಂತ ವಸ್ತುಗಳು ಏನೂ ಇಲ್ಲ ಇದರಲ್ಲಿ. ಇದು ನಿಸ್ವಾರ್ಥ ಗೋಮಾತೆ ಇದು. ಹೌದು. ಈಗ ಮನುಷ್ಯದಲ್ಲಿ ಕಾಮ, ಮದ, ಮತ್ಸರ, ಮೋಹ ಎಲ್ಲಾ ಇರ್ತದೆ. ಇದ್ರಲ್ಲಿ ನಿಸ್ವಾರ್ಥವಾಗಿ ಪ್ರತಿಯೊಂದನ್ನು ಕೂಡ ಎಲ್ಲ ಏನು ಒಂದು ಹುಲ್ಲು ಹಾಕ್ಬಿಟ್ರೆ ಸಾಕು, ಹಾಲು ಅಮೃತ, ಗಂಜಳ, ಸಗಣಿ ಎಲ್ಲ ಜೀವಾಮೃತ ಮಾಡ್ಕೋತಾರೆ. ಹೌದು ಅಲ್ವರಾ. ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಬೂದಿ ಆದೆ, ಬೆರಣಿ ಆದೆ, ಸುಟ್ಟಿದರೆ ಬೂದಿ ಆದೆ, ನೀನ್ ಯಾರಿಗಾದೆ ಎಲೆ ಮಾನವ ಅಂತ ಹೇಳ್ತಾರೆ. ಹಂಗೆ ಇದ್ರಲ್ಲಿ ಬೇಡದೇ ಇರೋದು ಏನೂ ಇಲ್ಲ ಸರ್ ಇದರಲ್ಲಿ. ಹಾಗಾಗಿ ಇದು ನನಗೆ ಆಗ್ಲೇ ಹೇಳಿದೆ, ಇದು ದೇಶದ ಸಂಪತ್ತು ಅಂತ. ಇವತ್ತು ಯಾವತ್ತು ನಮ್ಮ ಹಳ್ಳಿಕರ ಹಸುಗಳು ಕಾಣೆ ಆಗ್ತವೆ, ಅವತ್ತು ನಮ್ಮ ದೇಶ ನೆಲ ಕಚ್ಚುತ್ತಂತ ಗ್ಯಾರಂಟಿ. ಅದಂತೂ 100% ಸತ್ಯ. ಸೊ ನಾವು ಸಾಧ್ಯವಾದಷ್ಟು ಇದ್ರ ಮಹತ್ವ ತಿಳ್ಕೊಬೇಕು. ಯಾವ್ದಾದ್ರು ಹಸುಗಳ ಮಹತ್ವ, ನಾಟಿ ಹಸುಗಳಿಗಿರೋ ಶಕ್ತಿ ದೇಶದಲ್ಲಿ ಯಾವ ಪ್ರಾಣಿಗಳಿಗೂ ಇಲ್ಲ. ಅಷ್ಟು ಶಕ್ತಿ ಇದೆ ಇವಕ್ಕೆ. ಕೃಷಿ ಪದ್ಧತಿನಲ್ಲಿ ಮೊದಲನೇ ಸ್ಥಾನ ನಾಟಿ ಹಸುಗಳಿಗೆ. ಈಗ ನೀವು ಆಯುರ್ವೇದಕ್ಕೆ ಹೋಗಿ ತುಪ್ಪಕ್ಕೆ ಮೊದಲನೇ ಸ್ಥಾನ ಕೊಡ್ತಾರೆ ಆಯುರ್ವೇದದಲ್ಲಿ. ಯಾಕೆ ಅಂದ್ರೆ ನಾಟಿ ಹಸುಗಳ ತುಪ್ಪದಲ್ಲಿ ಅಲ್ಲಿ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರ್ತದೆ ಅದರಲ್ಲಿ. ಹೌದು. ಸೊ ಈಗ ಹೇಳಿ ನಾವು ಕಮರ್ಷಿಯಲ್ ಆಗಿ ನೋಡ್ಬೇಕು, ಅದನ್ನ ಪೂಜನೀಯ ಸ್ವಭಾವದಲ್ಲಿ ನೋಡ್ಬೇಕು, ಪೂಜನೀಯವಾಗಿ ನೋಡ್ಬೇಕು. ಸೊ ನಾವು ಪೂಜನೀಯವಾಗಿ ನೋಡಿದಾಗ, ಆಮೇಲೆ ಇನ್ನೊಂದೇನ್ ಗೊತ್ತಾ, ಇದು ಬಾಂಧವ್ಯ ಇದೆಯಲ್ಲ, ಅಟ್ಯಾಚ್ಮೆಂಟ್, ಅದನ್ನ ಇಲ್ಲಿ ಸಿಗೋ ಸುಖ ಶಾಂತಿ ಎಲ್ಲೂ ಸಿಗಲ್ಲ ನಿಮ್ಗೆ. ಅವು ಬಂದು ನೆಕ್ಕೋದಿದೆಯಲ್ಲ, ಅವು ಓಡಾಡ್ತಾ ಇದ್ರೇನೆ ಒಂದ್ ಶಕ್ತಿ ನಮ್ಗೆ. ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಅದು ಹೇಳ್ತಾರಲ್ಲ ಇವರು GS ಶಿವರುದ್ರಪ್ಪನವರು ಹೇಳಿದ್ದಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಮರೆತು
ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲೇ ಅವೆಲ್ಲ ಇವೇ ದೇವ್ರು, ನಿಜವಾದ ದೇವ್ರುಗಳು. ಹೌದು. ಈ ಹಸುಗಳೇ ನಿಜವಾದ ದೇವ್ರುಗಳು ಹೇಳ್ಬೇಕು ಅಂದ್ರೆ. ಈ ನಾಟಿ ಹಸುಗಳಲ್ಲಿರೋಂತಕ್ಕ ಶಕ್ತಿ ಎಲ್ಲೂ ಇಲ್ಲ ನಿಮ್ಗೆ. ಪಾಸಿಟಿವ್ ವೈಬ್ಸ್ ಇದ್ರಲ್ಲೇ ಇರೋದು ನಿಮ್ಗೆ. ಇದು ಪೂಜನೀಯ ಸ್ವಭಾವದಲ್ಲಿ ನೋಡ್ಬೇಕು ಇವನ್ನ. ಗೋಮಾತೆ ಹಿಂದೂ ಸಂಪ್ರದಾಯದಲ್ಲಿ ಅತಿ ಶ್ರೇಷ್ಠವಾದಂತ ಒಂದು ದೇವ್ರು ನಮ್ಗೆ. ನೋಡೋದಲ್ಲ ರೈತ ಮಿತ್ರ, ಯಾವ ತರ ಇದೆ ಅಂತ ಈ ಯಗ್ನೂರ್ ಬ್ಲಡ್ ಲೈನ್ ಇಂದ ಈ ಹಳ್ಳಿಕಾರ್ ಎತ್ತು ಇದನ್ನ ಉಳಿಸೋದಕ್ಕೆ ಇವರಂತೂ ತುಂಬಾನೇ ಶ್ರಮ ಪಡ್ತಾ ಇದಾರೆ. ಸೊ ನಿಮಗೂ ಯಾವ ತರ ಈ ತರ ಹಳ್ಳಿಕಾರ್ ತಳಿ ಎಲ್ಲಾರು ಇದ್ರೆ ನಿಮ್ ಕೈಲಿ ಉಳ್ಸಕ್ಕಾಗಿಲ್ಲ ಅಂದ್ರೆ ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ. ಇವರು ಬೇಕಿದ್ರೆ ಅದನ್ನ ತಗೊಂಡ್ಬಂದು ಉಳಿಸೋ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಇನ್ನೂ ಹೆಚ್ಚೆಚ್ಚು ಮಾಹಿತಿ ಇದೆ ಇವ್ರ ತೋಟದಲ್ಲಿ, ಇನ್ನೊಂದು ಮಾತಾಡೋಣ ಇನ್ನು ಮುಂದಕ್ಕೆ, ಇನ್ನ ಮುಂದಿನ ಸಂಚಿಕೆಯಲ್ಲಿ. ಇಲ್ಲಿವರೆಗೂ ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು. ಶುಭ ದಿನ.